ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತದ ವನಿತೆಯರು ಗೆದ್ದು ಬೀಗಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ದೇಶದ ಜನರ ಕನಸನ್ನ ಮತ್ತು ಆಶೋತ್ತರಗಳನ್ನ ಭಾರತದ ಕ್ರಿಕೆಟ್ ತಂಡದ ವೀರ ವನಿತೆಯರು ನಿಜ ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾವನ್ನ 52 ರನ್ಗಳಿಂದ ಸೋಲಿಸಿ ಚೊಚ್ಚಲ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚರಿತ್ರೆ ಸೃಷ್ಟಿಸಿದ ಭಾರತದ ವನಿತೆಯರು, ಭಾರತದ ಸಿಂಹಿಣಿಯರ ವಿಶ್ವ ಸಾಮ್ರಾಜ್ಯ, ಹೊಸ ಇತಿಹಾಸ ರಚಿಸಿದ ಟೀಂ ಇಂಡಿಯಾ. ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದಲ್ಲಿ ಭಾರತ ತಂಡದ ವನಿತೆಯರು ಚೊಚ್ಚಲ ಏಕದಿನ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ನವಿ ಮುಂಬೈನ ಡಾಕ್ಟರ್ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಭಾರತದ ನಾರಿಯರು ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಟೂರ್ನಿಯುದ್ದಕ್ಕೂ ಗೆಲುವು ಸೋಲಿನ ಸಿಹಿ ಕಹಿ ಅನುಭವಿಸಿದ ಭಾರತದ ವನಿತೆಯರು ತವರಿನಲ್ಲಿ ವಿಶ್ವಕಪ್ ಗೆಲ್ಲುವ ಮೂಲಕ ಚರಿತ್ರೆ ದಾಖಲಿಸಿದ್ದಾರೆ. ವಿಶ್ವ ಸಾಮ್ರಾಜ್ಞಿಯಾಗಲು 52 ವರ್ಷ ಬೇಕಾಯಿತು. 5 ದಶಕಗಳ ಕಾಯುವಿಕೆ ಬಳಿಕ ವನಿತೆಯರಿಗೆ ವಿಶ್ವ ಕಿರೀಟ. 1973ರ ಮೊದಲ ಮಹಿಳಾ ವಿಶ್ವಕಪ್ ನಡೆದಿತ್ತು. ಆದರೆ ಭಾರತದ ನಾರಿಯರು ಈವರೆಗೂ ವಿಶ್ವಕಪ್ ಮುಡಿಗೇರಿಸಿಕೊಂಡಿರಲಿಲ್ಲ. 5 ದಶಕಗಳ ತಪಸ್ಸು ಬಳಿಕ ಟೀಂ ಇಂಡಿಯಾ ಇತಿಹಾಸ ಸೃಷ್ಟಿಸಿದೆ. ದಕ್ಷಿಣ ಆಫ್ರಿಕಾವನ್ನ ಮಕಾಡೆ ಮಲಗಿಸುವ ಮೂಲಕ ವಿಶ್ವ ಚಾಂಪಿಯನ್ ಆಗಿದ್ದಾರೆ. 2005ರ ಏಕದಿನ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ವನಿತೆಯರು ಮೊದಲ ಬಾರಿಗೆ ಫೈನಲ್ಗೆ ಎಂಟ್ರಿ ಕೊಟ್ಟಿತು. 2017ರ ವಿಶ್ವಕಪ್ನಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿ ಫೈನಲ್ ತಲುಪಿದ್ದ ಟೀಂ ಇಂಡಿಯಾ ಟ್ರೋಫಿ ಗೆಲ್ಲೋ ಫೇವರೇಟ್ ಎನಿಸಿತು. ಆದರೆ ಕ್ರಿಕೆಟ್ ಕಾಶಿ ಲಾರ್ಡ್ನಲ್ಲಿ ಕ್ಲೋಸ್ ಮಾರ್ಜಿನ್ನಲ್ಲಿ ಕೇವಲ 9 ರನ್ ಅಂತರದಲ್ಲಿ ಸೋತು ಹೊರಬಿದ್ದಿತು. ಈ ಸೋಲು ಟೀಂ ಇಂಡಿಯಾದಲ್ಲಿ ಹೊಸ ಶಕೆ ಆರಂಭಕ್ಕೆ ಮುನ್ನುಡಿ ಬರೆದಿತ್ತು. ಅಂದು ತಂಡಕ್ಕೆ ಎಂಟ್ರಿ ಕೊಟ್ಟ ಯುವ ಪಡೆ ಈಗ ಮತ್ತೊಮ್ಮೆ ತಂಡವನ್ನ ಫೈನಲ್ಗೆ ಕೊಂಡೊಯ್ದು ಟ್ರೋಫಿ ಗೆದ್ದು ಸಂಭ್ರಮಿಸಿದೆ. ವಿಶ್ವಕಪ್ನ ನಾಕ್ಔಟ್ ಕ್ವೀನ್ ಹರ್ಮನ್ ಪ್ರೀತ್, ವಿಶ್ವ ದಾಖಲೆ ಮುರಿದ ವನಿತೆಯರ ಕ್ಯಾಪ್ಟನ್. ಟೀಂ ಇಂಡಿಯಾ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ನ ನಾಕ್ಔಟ್ ಕ್ವೀನ್ ಆಗಿದ್ದಾರೆ. ನವಿ ಮುಂಬೈನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಫೈನಲ್ನಲ್ಲಿ ಅವರು 2 ಬೌಂಡರಿಗಳ ನೆರವಿನಿಂದ 29 ಎಸೆತಗಳಲ್ಲಿ 20 ರನ್ ಗಳಿಸಿದ್ರು. ಭಾರತೀಯ ನಾಯಕಿ ಸಣ್ಣ ಇನ್ನಿಂಗ್ಸ್ ಆಡಿದ್ರು ಅವರು ವಿಶ್ವ ದಾಖಲೆಯೊಂದನ್ನ ಮುರಿದಿದ್ದಾರೆ. ಮಹಿಳಾ ವಿಶ್ವಕಪ್ ನಾಕ್ಔಟ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನ ಹರ್ಮನ್ ಪ್ರೀತ್ ಸಾಧಿಸಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ 4 ನಾಕ್ಔಟ್ ಇನ್ನಿಂಗ್ಸ್ಗಳಲ್ಲಿ 331 ರನ್ಗಳನ್ನ ಗಳಿಸಿದ್ದಾರೆ. ಹರ್ಮನ್ ಪ್ರೀತ್ 2017 ಹಾಗೂ 2022ರ ಈ ಮೂಲಕ ಆಸ್ಟ್ರೇಲಿಯಾದ ಲೆಜೆಂಡರ್ ಬೆಲಿಂಡಾ ಕ್ಲಾರ್ಕ್ ಅವರನ್ನ ಹಿಂದಿಕ್ಕಿದ್ದಾರೆ. ಕ್ಲಾರ್ಕ್ ತಮ್ಮ ವೃತ್ತಿ ಜೀವನದಲ್ಲಿ 6 ನಾಕ್ಔಟ್ ಇನ್ನಿಂಗ್ಸ್ಗಳಲ್ಲಿ 330 ರನ್ ಗಳಿಸಿದ್ರು. ನಾಕ್ಔಟ್ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ 50ಕ್ಕಿಂತ ಕಡಿಮೆ ರನ್ ಗಳಿಸಿದ್ದು ಇದೇ ಮೊದಲು ಎಂಬುದು ಗಮನಿಸಬೇಕಾದ ಸಂಗತಿ. 2017ರ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ನಲ್ಲಿ ಅವರು ಅಜೇಯ 171 ರನ್ ಗಳಿಸಿದ್ರು. ಫೈನಲ್ನಲ್ಲಿ ಮಿಂಚಿದ ಶಫಾಲಿ ವರ್ಮಾ, ಶಫಾಲಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್. ಒಂದು ಕಾಲದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ನ ಅತ್ಯಂತ ಪ್ರತಿಭಾನ್ವಿತೆ ತಾರೆಯೆಂದು ಪರಿಗಣಿಸಲ್ಪಟ್ಟಿದ್ದ ಶಫಾಲಿ ವರ್ಮಾ ಅವರನ್ನ ಏಕದಿನ ತಂಡದಿಂದ ಕೈಬಿಡುವ ಸಮಯ ಎದುರಾಗಿತ್ತು. ಅವರು 1 ವರ್ಷಕ್ಕೂ ಹೆಚ್ಚು ಕಾಲ ಭಾರತದ ಏಕದಿನ ತಂಡದ ಭಾಗವಾಗಿರಲಿಲ್ಲ. ಆಯ್ಕೆ ಆಧಾರದ ಚರ್ಚೆಯಲ್ಲಿ ಅವರ ಹೆಸರು ಇರಲಿಲ್ಲ. ಈ ವಿಶ್ವಕಪ್ಗೆ ಸಂಭಾವ್ಯ ತಂಡದಲ್ಲಿ ಅವರ ಹೆಸರು ಉಲ್ಲೇಖಿಸಲ್ಪಟ್ಟಿರಲಿಲ್ಲ. ಆದರೆ ಕ್ರಿಕೆಟ್ ಆಕೆಗೆ ಮತ್ತೊಂದು ಅವಕಾಶ ಕಲ್ಪಿಸಿತ್ತು. ಅದೃಷ್ಟದ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ 21 ವರ್ಷದ ಶಫಾಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ನಲ್ಲಿ ವಿಶ್ವ ದಾಖಲೆಯ ಇನ್ನಿಂಗ್ಸ್ ಆಡಿ ಭಾರತಕ್ಕೆ ನೆರವಾಗಿದ್ರು. ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಶಫಾಲಿ 78 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 2 ಸಿಕ್ಸರ್ಗಳೊಂದಿಗೆ 87 ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದ್ದಾರೆ. ಆಲ್ರೌಂಡ್ ಆಟವಾಡಿದ ಶಫಾಲಿ ವರ್ಮಾ 87 ರನ್ ಜೊತೆಗೆ 2 ವಿಕೆಟ್ ಕಬಳಿಸಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಎನಿಸಿಕೊಂಡ್ರು. ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಇತಿಹಾಸದಲ್ಲಿ ಅರ್ಧ ಶತಕ ಸಿಡಿಸಿದ ಕಿರಿಯ ಬ್ಯಾಟರ್ ಎಂಬ ದಾಖಲೆಗೂ ಶಫಾಲಿ ಪಾತ್ರರಾದ್ರು. ಶಫಾಲಿ 21 ವರ್ಷ 278 ದಿನಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಈ ವಿಶ್ವ ದಾಖಲೆ ಆಸ್ಟ್ರೇಲಿಯಾದ ಜೆಸ್ ಕ್ಯಾಮರೂನ್ ಹೆಸರಿನಲ್ಲಿತ್ತು. ಅವರು 23 ವರ್ಷ 235 ದಿನಗಳಲ್ಲಿ ಈ ಸಾಧನೆ ಮಾಡಿದ್ರು. ಶಫಾಲಿ ಕೇವಲ 48 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸುವ ಮೂಲಕ ವಿಶ್ವಕಪ್ ಫೈನಲ್ನಲ್ಲಿ 2ನೇ ವೇಗದ
ಅರ್ಧ ಶತಕದ ದಾಖಲೆ ಬರೆದ್ರು. 2022ರ ಫೈನಲ್ನಲ್ಲಿ ಬೆತ್ ಮೂನಿ 38 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ದಾಖಲೆ ಬರೆದಿದ್ರು. ಅಂದ ಹಾಗೆ ಈವರೆಗೆ ಬರೀ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ದೇಶಗಳೇ ಮಹಿಳಾ ಚಾಂಪಿಯನ್ಗಳಾಗಿದ್ದಾರೆ. 2000ರಲ್ಲಿ ನ್ಯೂಜಿಲೆಂಡ್ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಇದೀಗ 25 ವರ್ಷಗಳ ಬಳಿಕ ಟೀಂ ಇಂಡಿಯಾ ವನಿತೆಯರು ಆ ದಾಖಲೆ ಮುರಿದಿದ್ದಾರೆ. ಇಂಗ್ಲೆಂಡ್ 4 ಬಾರಿ, ಆಸ್ಟ್ರೇಲಿಯಾ 7 ಬಾರಿ, ನ್ಯೂಜಿಲೆಂಡ್ 1 ಬಾರಿ ಚಾಂಪಿಯನ್ ಆಗಿದೆ. ಒಟ್ಟಾರೆ ಭಾರತದ ವನಿತೆಯರು ಐತಿಹಾಸಿಕ ಜಯದ ಮೂಲಕ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅಷ್ಟೇ ಅಲ್ಲ, 39 ಕೋಟಿ ರೂಪಾಯಿ ಬಹುಮಾನದ ಮೊತ್ತ ಗೆದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.